ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಫ್ರೆಂಡ್ಸ್, ಈ ಥರ ಸಿಲ್ಕಿ ಆ್ಯಂಡ್ ಲಾಂಗ್ ಏರ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಹೆಣ್ಮಕ್ಳಿಗೆ ಎಲ್ಲರಿಗೂ, ನಮಗೂ ಈ ಥರ ಉದ್ದ ಉದ್ದ ಕೂದಲು, ಹೊಳಪಿರೋ ಕೂದಲು ಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಸೊ ಅಂಥ ಕೂದಲು ನಮಗೆ ಬೇಕು ಅಂದರೆ ನಾವು ಅದಕ್ಕೋಸ್ಕರ 10 ನಿಮಿಷನ ಅದಕ್ಕಾಗಿ ಟೈಮ್ ಕೊಡಬೇಕಾಗುತ್ತೆ. ಏನಕ್ಕೆ ಅಂತ ಕೇಳ್ತಿದ್ದೀರಾ? ಫ್ರೆಂಡ್ಸ್, ನಾವು ಈ ಥರ ಸಿಲ್ಕಿ ಹೇರ್ ಮತ್ತು ಲಾಂಗ್ ಹೇರ್ ಪಡ್ಕೋಬೇಕು ಅಂದರೆ ನಾವು ಒಂದು ಜೆಲ್ನ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಬನ್ನಿ, ಆ ಜೆಲ್ ಯಾವುದು ಮತ್ತು ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈಗಂತೂ ನಿಮಗೆ ಆನ್ಲೈನಲ್ಲಿ ತುಂಬಾ ಜೆಲ್ಗಳು ಸಿಗುತ್ತೆ, ಬಟ್ ಅದು ನಮಗೆ ಎಕ್ಸ್ಪೆನ್ಸಿವ್ ಕೂಡ ಆಗಿರುತ್ತೆ ಮತ್ತು ಪದೇ ಪದೇ ನಾವು ಹಣ ಕೊಟ್ಟು ತಗೊಳ್ಳೋದಕ್ಕೆ ಆಗೋದಿಲ್ಲ. ಈಗ ನಾವು ಮನೆಯಲ್ಲೇ ಅದೇ ಥರ ರಿಸಲ್ಟ್ ಕೊಡೋ ಜೆಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ. ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ಗ್ಲಾಸ್ ನೀರು ಹಾಕಿ, ನಿಮಗೆ ಫ್ಲಾಕ್ ಸೀಡ್ಸ್ ಎಲ್ಲರಿಗೂ ಗೊತ್ತೇ ಇದೆ, ಅಗಸೆ ಬೀಜ ಅಂತ ಹೇಳ್ತಾರೆ, ಅದನ್ನು 1-2 ಸ್ಪೂನ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ತಾ ಬಂದರೆ ನಮಗೆ ಒಂದು ಜೆಲ್ ಫಾರ್ಮು ತಯಾರಾಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಈಗಂತೂ ನಮಗೆ ಎಷ್ಟು ಹೇರ್ ಕೇರ್ ಮಾಡಿಕೊಂಡ್ರೂ ಸಾಕಾಗೋದಿಲ್ಲ. ಯಾಕೆಂದರೆ ಈಗಿನ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಫುಡ್ ಆಗಿರ್ಬೋದು, ಎಲ್ಲನೂ ನಮಗೆ ಕೂದಲು ತುಂಬ ಉದುರುತ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ಈ ಸಮಸ್ಯೆ ಕಾಡ್ತಾನೇ ಇರುತ್ತೆ. ಅದಕ್ಕೆ ನಾವು ಸುಲಭವಾಗಿ ಮನೆಯಲ್ಲಿ ಏನಾದರೂ ಮಾಡಿಕೊಂಡು ಆ ಪ್ರಾಬ್ಲಮ್ಮಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಅದರಲ್ಲಿ ಇದು ಒಂದು ಪ್ರಮುಖವಾದ ಜೆಲ್ ಆಗಿರುತ್ತೆ. ಫ್ರೆಂಡ್ಸ್, ಈ ಅಗಸೆ ಬೀಜದಲ್ಲಿ ನಿಮಗೆ ಒಮೆಗಾ 3 ಫ್ಯಾಟ್ ಇರೋದ್ರಿಂದ ನಿಮಗೆಲ್ಲ ಗೊತ್ತೇ ಇದೆ. ಒಮೆಗಾ 3 ಕೂದಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು, ನಮ್ಮ ಸ್ಕಾಲ್ಪ್ ಆಗಿರ್ಬೋದು, ಏರ್ ಆಗಿರ್ಬೋದು, ಏರ್ ಫಾಲ್ಗಾಗಿರ್ಬೋದು, ನಮಗೆ ಒಮೆಗಾ 3 ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಅದಕ್ಕೆ ಆ ಒಮೆಗಾ 3 ಫ್ಯಾಟಿ ಜಾಸ್ತಿ ಇರೋ ಅಗಸೆ ಬೀಜನ ಬಳಸ್ಕೊಂಡು ಈ ಜೆಲ್ನ ಮಾಡಿಕೊಂಡು ನಾವು ನಮ್ಮ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಮಗೆ ಏರ್ ಫಾಲ್ ಆಗಿರ್ಬೋದು ಅಥವಾ ಕೂದಲು ಡಲ್ಲಾಗಿರುತ್ತೆ ಕೆಲವರಿಗೆ, ಅಂದರೆ ಕೂದಲು ಶೈನ್ ಇರೋದಿಲ್ಲ. ಈ ಥರ ಪ್ರಾಬ್ಲಮ್ಸ್ನೆಲ್ಲ ಈ ಜೆಲ್ನಿಂದ ನಾವು ಪರಿಹಾರ ಮಾಡ್ಕೋಬೋದು. ಈಗಾಗಲೇ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ, ಅಗಸೆ ಬೀಜದ ಜೆಲ್, ಫ್ಲಾಕ್ ಸೀಡ್ ಜೆಲ್ಸ್ ಎಷ್ಟು ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಅಂದ್ಬಿಟ್ಟು. ಅದೇ ಥರ ನಾವು ಈಸಿಯಾಗಿ 5 ನಿಮಿಷದಲ್ಲಿ ಮನೆಯಲ್ಲೂ ಕೂಡ ಆ ಥರ ಜೆಲ್ನ ನಾವು ಪ್ರಿಪೇರ್ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ನೀವು ವಿಡಿಯೋದಲ್ಲಿ ಫುಲ್ ಸ್ಕಿಪ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಅಗಸೆ ಬೀಜ ಚೆನ್ನಾಗಿ ಕುದೀತಾ ಇದೆ. ಈ ಥರ ತುಂಬ ಚೆನ್ನಾಗಿ ಕುದಿಬೇಕು. ನಾವು ಸಪೋಸ್ ಒಂದು ದೊಡ್ಡ ಲೋಟದಲ್ಲಿ ನೀರು ಹಾಕಿದ್ದೀವಿ ಅಂದರೆ ಆ ನೀರು ನಮಗೆ ಆ ಮುಕ್ಕಾಲು ಅಥವಾ ಅರ್ಧಕ್ಕೆ ಬರಬೇಕಾಗುತ್ತೆ. ಆವಾಗ ನಮಗೆ ಆ ಜೆಲ್ಲು ನಮಗೆ ಸಿಗುತ್ತೆ, ಅದು ಅಗಸೆ ಬೀಜದ ಜೆಲ್ಲು ನಮಗೆ ಸಿಗುತ್ತೆ. ಈ ಥರ ನಾವು ಚೆನ್ನಾಗಿ ಅದನ್ನು ಕುದಿಸೋದ್ರಿಂದ ಆ ಅಗಸೆ ಬೀಜದಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಎಲ್ಲ ಆ ನೀರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ನೀರಿಗೆ ಅದು ಟ್ರಾನ್ಸ್ಫರ್ ಆದಾಗ ನಮಗೆ ಈ ಥರ ಜೆಲ್ ಫಾರ್ಮಲ್ಲಿ ನಮಗೆ ಸಿಗುತ್ತೆ. ಫ್ರೆಂಡ್ಸ್, ನೋಡಿ, ಕುದಿಸ್ತಾ ಇದ್ದೀನಿ ನಾನು, ಇನ್ನೂ ಚೆನ್ನಾಗಿ ಕುದಿಬೇಕು ಅದು. ಫ್ರೆಂಡ್ಸ್, ನಾವು ಹೊರಗಡೆ ಇನ್ವೆಸ್ಟ್ ಮಾಡಿ ತಗೊಂಡು ಹಚ್ಕೊಳ್ಳೋದಕ್ಕಿಂತ ನಾವು ಸಿಂಪಲ್ಲಾಗಿ ಮನೆಗೆ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡು ನಮ್ಮ ಹೇರ್ ಕೇರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನಮಗೆ ಕೆಮಿಕಲ್ ಫ್ರೀನೂ ಇರುತ್ತೆ ಮತ್ತು ದುಡ್ಡೂ ಉಳಿಯುತ್ತೆ. ಮತ್ತು ನಾವೇ ಮಾಡಿ ನಾವು ಹಚ್ಕೊಂಡು ನಮಗೆ ರಿಸಲ್ಟ್ ಬಂದಾಗ ಆ ಖುಷಿನೂ ಕೂಡ ಡಬಲ್ ಆಗುತ್ತೆ. ಫ್ರೆಂಡ್ಸ್, ನೋಡಿ, ಇವಾಗ ಈ ಥರ ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಾ ಇದ್ದಾಗ ನಾವು ನೋಡಿ ಫ್ರೆಂಡ್ಸ್, ಇವಾಗ ಇದು ಆಗಿದೆ. ನೀವು ನೋಡ್ತಾ ಇರ್ಬೋದು, ಆ ಜೆಲ್ ಫಾರ್ಮು ನಮಗೆ ಕಾಣಿಸ್ತಾ ಇದೆ, ಜೆಲ್ ಥರ. ಅದು ಮೇಲಕ್ಕೆ ಸ್ಪೂನಿಂದ ನಾವು ಮೇಲಕ್ಕೆ ಎತ್ತಿದಾಗ ಆ ಜೆಲ್ಲು ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಈ ಹದದಲ್ಲಿ ನಾವು ಆ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಕ್ಕೆ ಬಿಡಬೇಕು. ಫ್ರೆಂಡ್ಸ್, ಸ್ವಲ್ಪ ಆರಕ್ಕೆ ಬಿಟ್ಟ ಮೇಲೆ ಶೋಧಿಸ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ಶೋಧಿಸ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಆ ಜೆಲ್ಲು ನಮಗೆ ನೋಡ್ತಾ ಇದ್ರೇ ತುಂಬ ಖುಷಿಯಾಗುತ್ತೆ. ಆ ಜೆಲ್ ಫಾರ್ಮ್ ಎಕ್ಸಾಕ್ಟಲ್ಲಿ ನಾವು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಾಗ ಹೇಗಿರುತ್ತೋ ಅದೇ ಫಾರ್ಮಲ್ಲಿ ಆ ಜೆಲ್ಲು ನಮಗೆ ಮನೇಲಿ ಮಾಡಿದಾಗಲೂ ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು. ಈಗ ಶೋಧಿಸ್ಕೊಂಡು
ನಾವು ನಮ್ಮ ಹೇರ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಈ ಥರ ಮಾಡಿ ನಾವು ಸ್ಟೋರ್ ಕೂಡ ಮಾಡಿಟ್ಕೋಬೋದು, ಅಥವಾ ನಮಗೆ ಟೈಮ್ ಇದೆ ಅಂದರೆ ಯಾವಾಗ ಬೇಕೋ ಅಷ್ಟಷ್ಟನ್ನೇ ಆವಾಗವಾಗ ಡೈಲಿ ಹಚ್ಕೊಳ್ಬೇಕಾದ್ರೆ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಕೋಬೋದು. ಫ್ರಿಜ್ಜಲ್ಲೂ ಕೂಡ ಇಟ್ಟು ನಾವು ಯೂಸ್ ಮಾಡ್ಬೋದು. ನೋಡಿ, ಇದು ಅದೆಲ್ಲ ಸೋದಿಸ್ಕೊಂಡ್ಮೇಲೆ ಉಳಿದಿರ್ತಕ್ಕಂಥ ಅಗಸೆ ಬೀಜ ವೇಸ್ಟ್ ಮಾಡಬೇಕಾ ಅಂತ ನಿಮ್ಮ ತಲೆಯಲ್ಲಿ ನಿಮಗೆ ಓಡ್ತಾ ಇರ್ಬೋದು. ಇಲ್ಲ ಫ್ರೆಂಡ್ಸ್, ಇದನ್ನು ಕೂಡ ನಮ್ಮ ಏರ್ ಮಾಸ್ಕ್ ಆಗಿ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡಿ ನಾವು ಏರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡಿಕೊಂಡು ಏರ್ನ ಆರೋಗ್ಯನ ಚೆನ್ನಾಗಿ ಇಟ್ಕೋಬೋದು. ಈಗ ನೋಡಿ, ಜೆಲ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನೋಡ್ತಾ ಇದ್ದೀರಾ. ನೋಡಿ, ಆ ಜೆಲ್ ಎಷ್ಟು ಚೆನ್ನಾಗಿ ಜೆಲ್ಲಿಯಾಗಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈಗ ನಾವು ನಮ್ಮ ತಲೆಗೆ ಇದನ್ನು ಕೂದಲಿಗೆ ಸ್ಕಾಲ್ಪ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು 30 ಮಿನಿಟ್ಸ್ ಬಿಟ್ಟು ಏರ್ ವಾಶ್ ಮಾಡಬೇಕಾಗುತ್ತೆ. ಇನ್ನೊಂದು ಫ್ರೆಂಡ್ಸ್, ಇದಕ್ಕೆ ನೀವು ವಿಟಮಿನ್ ಸಿ ಇರೋವಂಥ ಕ್ಯಾಪ್ಸಲ್ಸ್ನ ಕೂಡ 1 ಅಥವಾ 2ನ ಬಳಸ್ಬೋದು. ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ವಿಟಮಿನ್ ಸಿ ಇರೋ ಕ್ಯಾಪ್ಸಲ್ನ ಅಥವಾ ವಿಟಮಿನ್ ಇ ಇರೋ ಕ್ಯಾಪ್ಸಲ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ಏರ್ಗೆ ಅಪ್ಲೈ ಮಾಡ್ಕೋಬೋದು. ಇನ್ನು ಇದಕ್ಕೆ ಡಬಲ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರೋದಾಗೆ ವಿಟಮಿನ್ ಇ ನಮ್ಮ ಕೂದಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, 30 ಮಿನಿಟ್ಸ್ ಬಿಟ್ಟು ಅದನ್ನು ಹಚ್ಕೊಂಡು 30 ಮಿನಿಟ್ಸ್ ಬಿಟ್ಟು ನೀವು ಏರ್ ವಾಶ್ ಮಾಡಿದಾಗ ರಿಸಲ್ಟ್ ಈ ಥರ ಇರುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಅಗಸೆ ಬೀಜದ ಜೆಲ್ನ ಹೇಗೆ ಮಾಡೋದು ಮತ್ತು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಮತ್ತು ಅದರ ರಿಸಲ್ಟ್ ಹೇಗಿರುತ್ತೆ ಎಲ್ಲನೂ ನೀವು ನೋಡಿದ್ದೀರಾ. ಈ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್, ನಾನು ಒಬ್ಬ ಚಿಕ್ಕ ಯೂಟ್ಯೂಬರ್ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಸಪೋರ್ಟು ಸಹಕಾರ ಬೇಕಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ, ಈ ಜೆಲ್ನ ನೀವು ಕೂಡ ಮನೇಲಿ 5 ನಿಮಿಷ ನಿಮಗಾಗಿ ನಿಮ್ಮ ಫ್ರೀಯಾಗಿ ಮಾಡಿಕೊಂಡು ಈ ಜೆಲ್ನ ನೀವೇ ಉಪಯೋಗಿಸ್ಕೊಂಡು ನಿಮ್ಮ ಹೇರ್ ಕೇರ್ ಮಾಡಿಕೊಂಡು ನಿಮ್ಮ ಹೇರ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.